ಬಹುತ್ವದ ದೇಶ. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ನಾವು ಅದಕ್ಕೋಸ್ಕರನೇ ಬಹುತ್ವದಲ್ಲಿ ಏಕತೆಯನ್ನ ಕಾಣಬೇಕು, ಏಕತೆಯನ್ನ ಕಾಣಬೇಕು. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಏಕೆ ನಿರ್ಮಾಣ ಆಯಿತು, ಯಾರ ಇದನ್ನ ಪೋಷಿಸಿದರು, ಇದಕ್ಕೆ ಆಧಾರ ಏನು, ಎಲ್ಲರೂ ನಾನು ಮಾಡಕ್ ಹೋಗಲ್ಲ. ಈ ಮನುವಾದಿಗಳಿದಾರಲ್ಲ, ಮನುಸ್ಮೃತಿ ಅದನ್ನ ಡಿಫೆಂಡ್ ಮಾಡೋರು, ಅವ್ರನ್ನ ಮನುವಾದಿಗಳು ಅಂತ ಕರೀತೀವಿ. ಇದನ್ನೇ ಬಿಜೆಪಿಯವರು, RSS ನವರು, ಹಿಂದೂ ಮಹಾಸಭಾದವ್ರನ್ನ ಕರೀತಾರೆ. ಅವರು ಜಾತಿ ವ್ಯವಸ್ಥೆ ಆಗ್ಬೇಕಾದ್ರೆ ಮನುಸ್ಮೃತಿ ಆಧಾರದ ಮೇಲೆ ಸಮಾಜವನ್ನು ಹೊಡೆದಾಕ್ತಾರೆ. ಅನೇಕ ಜಾತಿಗಳು ಆಮೇಲೆ ಪ್ರತಿಭೆ ಇದೆಯಲ್ಲ, ಅವ್ರ ಯೋಗ್ಯತೆ ಮೇಲೆ ನಿರ್ಣಯ ಆಗ್ತಿರ್ಲಿಲ್ಲ. ಅವ್ರು ಯಾವ ಜಾತಿಗಳು ಹುಟ್ಟಿದ್ರು ಅನ್ನೋದ್ರ ಮೇಲೆ ನಿರ್ಣಯ ಆಗ್ತಿದ್ರು. ನೀವು ಅದಕ್ಕೆ ಎಲ್ಲ ಯುವ ಕಾಂಗ್ರೆಸ್ನವರು, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ, ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಜಾದ್ ಅವರು ಇವ್ರನ್ನ ಓದ್ತಿದ್ರು. ಯಾಕಂದ್ರೆ ನಾಳೆಯವರು ಹೇಳುವುದಿಲ್ಲ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ನಾವು ಯಾರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕಲ್ಲ. ನಾವು ಯಾಕೆ ಕಾಂಗ್ರೆಸ್ನಲ್ಲಿದ್ದೀವಿ, ಬಿಜೆಪಿ ಯಾಕಿಲ್ಲ, RSS ಯಾಕೆ ಸೇರ್ಕೊಂಡಿಲ್ಲ, ಹಿಂದೂ ಮಹಾಸಭಾಗೆ ಯಾಕೆ ಸೇರ್ಕೊಂಡಿಲ್ಲ, ಕಮ್ಯುನಿಸ್ಟ್ ಪಾರ್ಟಿಗೆ ಯಾಕೆ ಸೇರ್ಕೊಂಡಿಲ್ಲ, ಆ JDS ನವರು ಇದೆಲ್ಲ ಒಂದು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ಸಿದ್ಧಾಂತವೂ ಇಲ್ಲ, ಅವಕಾಶವಾದಿಗಳು. ನಾವು ಯಾಕೆ ಕಾಂಗ್ರೆಸ್ನಲ್ಲಿ ಇದ್ದೀವಿ, ಬೇರೆ ಪಾರ್ಟಿ ಯಾಕಿಲ್ಲ, ಇದು ಗೊತ್ತಾಗಬೇಕಲ್ಲ ನಿಮ್ಗೆ. ಯೂತ್ ಕಾಂಗ್ರೆಸ್ ಅಂತಂದ್ರೆ ಚುನಾವಣೆ ಕೆಲಸ ಮಾಡೋದು, ಆಮೇಲೆ ಜಯಕಾರ ಹಾಕೋದು ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.